ಮೊದಲನೆಯ ಪ್ರಶ್ನೆ, ಜಟಾಯು ಎಂದು ಯಾವ ಪಕ್ಷಿಯನ್ನು ಕರೆಯಲಾಯಿತು? ಆಪ್ಷನ್ ಎ ಹಂಸ, ಆಪ್ಷನ್ ಬಿ ನವಿಲು, ಆಪ್ಷನ್ ಸಿ ಗಿಡುಗ, ಆಪ್ಷನ್ ಡಿ ಗಿಳಿ. ಸರಿಯಾದ ಉತ್ತರ ಆಪ್ಷನ್ ಸಿ, ಜಟಾಯು ಎಂದು ಗಿಡುಗ ಪಕ್ಷಿಯನ್ನು ಕರೆಯಲಾಯಿತು. ಎರಡನೆಯ ಪ್ರಶ್ನೆ, ಒಂದೇ ಸಮಯದಲ್ಲಿ ಎರಡೂ ದಿಕ್ಕುಗಳಲ್ಲಿ ನೋಡಬಲ್ಲ ಜೀವ ಯಾವುದು? ಆಪ್ಷನ್ ಎ ಊಸರವಳ್ಳಿ, ಆಪ್ಷನ್ ಬಿ ನವಿಲು, ಆಪ್ಷನ್ ಸಿ ನರಿ, ಆಪ್ಷನ್ ಡಿ ಕಾಗೆ. ಸರಿಯಾದ ಉತ್ತರ ಆಪ್ಷನ್ ಎ, ಒಂದೇ ಸಮಯದಲ್ಲಿ ಎರಡೂ ದಿಕ್ಕುಗಳಲ್ಲಿ ನೋಡಬಲ್ಲ ಜೀವಿ ಊಸರವಳ್ಳಿ. ಮೂರನೆಯ ಪ್ರಶ್ನೆ, ಕರ್ಣನ ಕವಚ ಮತ್ತು ಕುಂಡಲವನ್ನು ಪಡೆದ ದೇವರು ಯಾರು? ಆಪ್ಷನ್ ಎ ಸೂರ್ಯದೇವ, ಆಪ್ಷನ್ ಬಿ ವರುಣದೇವ, ಆಪ್ಷನ್ ಸಿ ವಿಷ್ಣುದೇವ, ಆಪ್ಷನ್ ಡಿ ಇಂದ್ರದೇವ. ಸರಿಯಾದ ಉತ್ತರ ಆಪ್ಷನ್ ಡಿ, ಕರ್ಣನ ಕವಚ ಮತ್ತು ಕುಂಡಲವನ್ನು ಪಡೆದ ದೇವರು ಇಂದ್ರದೇವ. ನಾಲ್ಕನೆಯ ಪ್ರಶ್ನೆ, ಯಾವ ದೇಶದಲ್ಲಿ 2 ಮಕ್ಕಳಿಗಿಂತ ಹೆಚ್ಚು ಮಕ್ಕಳಿದ್ದರೆ ಸರ್ಕಾರಿ ಉದ್ಯೋಗ ಸಿಗುವುದಿಲ್ಲ? ಆಪ್ಷನ್ ಎ ಇಂಗ್ಲೆಂಡ್, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ಅಮೇರಿಕ. ಸರಿಯಾದ ಉತ್ತರ ಆಪ್ಷನ್ ಬಿ, ಚೀನಾ ದೇಶದಲ್ಲಿ 2 ಮಕ್ಕಳಿಗಿಂತ ಹೆಚ್ಚು ಮಕ್ಕಳಿದ್ದರೆ ಸರ್ಕಾರಿ ಉದ್ಯೋಗ ಸಿಗುವುದಿಲ್ಲ. ಐದನೆಯ ಪ್ರಶ್ನೆ, ತರಕಾರಿಗಳ ರಾಣಿ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ಎ ಕ್ಯಾರೆಟ್, ಆಪ್ಷನ್ ಬಿ ಹೂಕೋಸು, ಆಪ್ಷನ್ ಸಿ ಮೆಣಸಿನಕಾಯಿ, ಆಪ್ಷನ್ ಡಿ ಟೊಮ್ಯಾಟೊ. ಸರಿಯಾದ ಉತ್ತರ ಆಪ್ಷನ್ ಸಿ, ತರಕಾರಿಗಳ ರಾಣಿ ಎಂದು ಮೆಣಸಿನಕಾಯಿಯನ್ನು ಕರೆಯುತ್ತಾರೆ. ಆರನೆಯ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಸಕ್ಕರೆಯನ್ನು ಹೆಚ್ಚಾಗಿ ಉತ್ಪಾದಿಸಲಾಗುತ್ತದೆ? ಆಪ್ಷನ್ ಎ ಉತ್ತರ ಪ್ರದೇಶ, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಮಧ್ಯಪ್ರದೇಶ, ಆಪ್ಷನ್ ಡಿ ಹರಿಯಾಣ. ಸರಿಯಾದ ಉತ್ತರ ಆಪ್ಷನ್ ಎ, ಉತ್ತರ ಪ್ರದೇಶ ರಾಜ್ಯದಲ್ಲಿ ಸಕ್ಕರೆಯನ್ನು ಹೆಚ್ಚಾಗಿ ಉತ್ಪಾದಿಸಲಾಗುತ್ತದೆ. ಏಳನೆಯ ಪ್ರಶ್ನೆ, ಬಸ್ನ ಆವಿಷ್ಕಾರ ಯಾವ ದೇಶದಲ್ಲಿ ನಡೆಯಿತು? ಆಪ್ಷನ್ ಎ ಜರ್ಮನಿ, ಆಪ್ಷನ್ ಬಿ ಬ್ರೆಜಿಲ್, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ಇಂಗ್ಲೆಂಡ್. ಸರಿಯಾದ ಉತ್ತರ ಆಪ್ಷನ್ ಡಿ, ಬಸ್ನ ಆವಿಷ್ಕಾರ ಇಂಗ್ಲೆಂಡ್ ದೇಶದಲ್ಲಿ ನಡೆಯಿತು. ಎಂಟನೆಯ ಪ್ರಶ್ನೆ, ಲಿವರ್ ಹಾನಿಯಾಗಿದ್ದರೆ ಯಾವ ಲಕ್ಷಣಗಳು ಕಂಡುಬರುತ್ತದೆ? ಆಪ್ಷನ್ ಎ ತೂಕ ಹೆಚ್ಚಳ, ಆಪ್ಷನ್ ಬಿ ಹಳದಿ ಕಣ್ಣು, ಆಪ್ಷನ್ ಸಿ ತಲೆನೋವು, ಆಪ್ಷನ್ ಡಿ ಪಾದಗಳಲ್ಲಿ ಊತ. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ. ಲಿವರ್ ಹಾನಿಯಾಗಿದ್ದರೆ ಹಳದಿ ಕಣ್ಣು ಅಥವಾ ಪಾದಗಳಲ್ಲಿ ಊತ ಕಂಡುಬರುತ್ತದೆ. ಒಂಬತ್ತನೇ ಪ್ರಶ್ನೆ, ಕಿವಿ ಹಣ್ಣು ಮೊದಲ ಬಾರಿಗೆ ಎಲ್ಲಿ ಬೆಳೆಯಲಾಯಿತು? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಅಮೇರಿಕಾ, ಆಪ್ಷನ್ ಸಿ ಜರ್ಮನಿ, ಆಪ್ಷನ್ ಡಿ ರಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಎ, ಕಿವಿ ಹಣ್ಣು ಮೊದಲ ಬಾರಿಗೆ ಚೀನಾ ದೇಶದಲ್ಲಿ ಬೆಳೆಯಲಾಯಿತು. ಹತ್ತನೆಯ ಪ್ರಶ್ನೆ, ನೇರಳೆ ಹಣ್ಣು ಯಾವ ಸಮಸ್ಯೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ? ಆಪ್ಷನ್ ಎ ಮಧುಮೇಹ, ಆಪ್ಷನ್ ಬಿ ಮಲಬದ್ಧತೆ, ಆಪ್ಷನ್ ಸಿ ಗ್ಯಾಸ್ಟ್ರಿಕ್, ಆಪ್ಷನ್ ಡಿ ಉರಿಯೂತ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಡಿ. ನೇರಳೆ ಹಣ್ಣು ಮಧುಮೇಹವನ್ನು ನಿಯಂತ್ರಿಸಲು ಮತ್ತು ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. 11ನೇ ಪ್ರಶ್ನೆ, ನಿಂಬೆಹಣ್ಣಿನ ರಸವನ್ನು ಸಾಮಾನ್ಯವಾಗಿ ಯಾವ ಸಮಸ್ಯೆಗೆ ಉಪಯುಕ್ತವೆಂದು ಹೇಳಲಾಗುತ್ತದೆ? ಆಪ್ಷನ್ ಎ ಕಿಡ್ನಿ ಸ್ಟೋನ್, ಆಪ್ಷನ್ ಬಿ ಜೀರ್ಣಕಾರಿ ಸಮಸ್ಯೆ, ಆಪ್ಷನ್ ಸಿ ವಿಟಮಿನ್ ಸಿ ಪೂರೈಕೆ, ಆಪ್ಷನ್ ಡಿ ಮೇಲಿನ ಎಲ್ಲವೂ.
ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವು. ನಿಂಬೆಹಣ್ಣಿನ ರಸವನ್ನು ಕಿಡ್ನಿ ಸ್ಟೋನ್, ಜೀರ್ಣಕಾರಿ ಸಮಸ್ಯೆ ಅಥವಾ ವಿಟಮಿನ್ ಸಿ ಪೂರೈಕೆಗೆ ಉಪಯುಕ್ತವೆಂದು ಹೇಳಲಾಗುತ್ತದೆ. 12ನೇ ಪ್ರಶ್ನೆ. ಪ್ಲಾಸ್ಟಿಕ್ ಬಾಟಲಿ ಸಂಪೂರ್ಣವಾಗಿ ನಾಶವಾಗಲು ಎಷ್ಟು ವರ್ಷಗಳು ಬೇಕಾಗುತ್ತದೆ? ಆಪ್ಷನ್ ಎ 500 ವರ್ಷಗಳು, ಆಪ್ಷನ್ ಬಿ 450 ವರ್ಷಗಳು, ಆಪ್ಷನ್ ಸಿ 300 ವರ್ಷಗಳು, ಆಪ್ಷನ್ ಡಿ 100 ವರ್ಷಗಳು. ಸರಿಯಾದ ಉತ್ತರ ಆಪ್ಷನ್ ಬಿ. ಪ್ಲಾಸ್ಟಿಕ್ ಬಾಟಲಿ ಸಂಪೂರ್ಣವಾಗಿ ನಾಶವಾಗಲು 450 ವರ್ಷಗಳು ಬೇಕಾಗುತ್ತದೆ. 13ನೇ ಪ್ರಶ್ನೆ. ನಾಯಿಯ ಬಾಯಿಯಲ್ಲಿ ಎಷ್ಟು ಹಲ್ಲುಗಳು ಕಂಡುಬರುತ್ತದೆ? ಆಪ್ಷನ್ ಎ 45 ಹಲ್ಲುಗಳು, ಆಪ್ಷನ್ ಬಿ 51 ಹಲ್ಲುಗಳು, ಆಪ್ಷನ್ ಸಿ 40 ಹಲ್ಲುಗಳು, ಆಪ್ಷನ್ ಡಿ 63 ಹಲ್ಲುಗಳು. ಸರಿಯಾದ ಉತ್ತರ ಆಪ್ಷನ್ ಸಿ. ನಾಯಿಯ ಬಾಯಿಯಲ್ಲಿ ಒಟ್ಟು 40 ಹಲ್ಲುಗಳು ಕಂಡುಬರುತ್ತದೆ. 14ನೇ ಪ್ರಶ್ನೆ. ಪೇರಳೆ ಹಣ್ಣಿನಲ್ಲಿ ಯಾವ ವಿಟಮಿನ್ ಹೆಚ್ಚಾಗಿ ಕಂಡುಬರುತ್ತದೆ? ಆಪ್ಷನ್ ಎ ವಿಟಮಿನ್ ಕೆ, ಆಪ್ಷನ್ ಬಿ ವಿಟಮಿನ್ ಬಿ, ಆಪ್ಷನ್ ಸಿ ವಿಟಮಿನ್ ಸಿ, ಆಪ್ಷನ್ ಡಿ ವಿಟಮಿನ್ ಇ. ಸರಿಯಾದ ಉತ್ತರ ಆಪ್ಷನ್ ಸಿ. ಪೇರಳೆ ಹಣ್ಣಿನಲ್ಲಿ ವಿಟಮಿನ್ ಸಿ ಹೆಚ್ಚಾಗಿ ಕಂಡುಬರುತ್ತದೆ. 15ನೇ ಪ್ರಶ್ನೆ. ತನ್ನ ಹರಿವಿನ ಮಾರ್ಗವನ್ನು ಆಗಾಗ ಬದಲಾಯಿಸುವ ನದಿ ಯಾವುದು? ಆಪ್ಷನ್ ಎ ಗಂಗಾ ನದಿ, ಆಪ್ಷನ್ ಬಿ ಕೋಸಿ ನದಿ, ಆಪ್ಷನ್ ಸಿ ಯಮುನಾ ನದಿ, ಆಪ್ಷನ್ ಡಿ ತಾಪ್ತಿ ನದಿ. ಸರಿಯಾದ ಉತ್ತರ ಆಪ್ಷನ್ ಬಿ. ತನ್ನ ಹರಿವಿನ ಮಾರ್ಗವನ್ನು ಆಗಾಗ ಬದಲಾಯಿಸುವ ನದಿ ಕೋಸಿ ನದಿ. 16ನೇ ಪ್ರಶ್ನೆ. ಕೂದಲಿನ ಬೆಳವಣಿಗೆ ಹೆಚ್ಚಿಸಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ ಎ ಬೆಂಡೆಕಾಯಿ, ಆಪ್ಷನ್ ಬಿ ತುಪ್ಪ, ಆಪ್ಷನ್ ಸಿ ಅಂಜೂರ, ಆಪ್ಷನ್ ಡಿ ಕರಿಬೇವು. ಸರಿಯಾದ ಉತ್ತರ ಆಪ್ಷನ್ ಡಿ. ಕೂದಲಿನ ಬೆಳವಣಿಗೆ ಹೆಚ್ಚಿಸಲು ಕರಿಬೇವು ಸೇವಿಸಬೇಕು. 17ನೇ ಪ್ರಶ್ನೆ. ಜ್ವರದ ನಂತರ ಶಕ್ತಿ ಹೆಚ್ಚಿಸಲು ಯಾವುದು ಉತ್ತಮ ಆಹಾರವಾಗಿದೆ? ಆಪ್ಷನ್ ಎ ಬಾಳೆಹಣ್ಣು, ಆಪ್ಷನ್ ಬಿ ಕೋಲ್ಡ್ ಡ್ರಿಂಕ್ಸ್, ಆಪ್ಷನ್ ಸಿ ಖರ್ಜೂರ, ಆಪ್ಷನ್ ಡಿ ಮ್ಯಾಗಿ. ಸರಿಯಾದ ಉತ್ತರ ಆಪ್ಷನ್ ಸಿ. ಜ್ವರದ ನಂತರ ಶಕ್ತಿ ಹೆಚ್ಚಾಗಲು ಖರ್ಜೂರ ಉತ್ತಮ ಆಹಾರವಾಗಿದೆ. 18ನೇ ಪ್ರಶ್ನೆ. ರಕ್ತದೊತ್ತಡವನ್ನು ನಿಯಂತ್ರಣ ಮಾಡಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ ಎ ಪಾಲಕ್ ಸೊಪ್ಪು, ಆಪ್ಷನ್ ಬಿ ಬೀಟ್ರೋಟ್, ಆಪ್ಷನ್ ಸಿ ಬಾದಾಮಿ, ಆಪ್ಷನ್ ಡಿ ಮೊಸರು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಬಿ. ರಕ್ತದೊತ್ತಡವನ್ನು ನಿಯಂತ್ರಣ ಮಾಡಲು ಪಾಲಕ್ ಸೊಪ್ಪು ಅಥವಾ ಬೀಟ್ರೋಟ್ ಸೇವಿಸಬೇಕು. 19ನೇ ಪ್ರಶ್ನೆ. ಯಾವ ಜೀವಿ ಮನೆಗೆ ಬಂದರೆ ಕೋಟ್ಯಾಧಿಪತಿಗಳಾಗುತ್ತೀರಿ? ಆಪ್ಷನ್ ಎ ಆಮೆ, ಆಪ್ಷನ್ ಬಿ ಚೇಳು, ಆಪ್ಷನ್ ಸಿ ಹಲ್ಲಿ, ಆಪ್ಷನ್ ಡಿ ಗೂಬೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಬಿ. ಆಮೆ ಅಥವಾ ಚೇಳು ಮನೆಗೆ ಬಂದರೆ ಕೋಟ್ಯಾಧಿಪತಿಗಳಾಗುತ್ತಾರೆ. 20ನೇ ಪ್ರಶ್ನೆ. ಮಹಾತ್ಮ ಗಾಂಧೀಜಿಯವರ ಕನ್ನಡಕವನ್ನು ಯಾವ ದೇಶದ ವ್ಯಕ್ತಿಯೊಬ್ಬರು ಖರೀದಿಸಿದರು? ಆಪ್ಷನ್ ಎ ಅಮೇರಿಕಾ, ಆಪ್ಷನ್ ಬಿ ರಷ್ಯಾ, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ಪಾಕಿಸ್ತಾನ. ಸರಿಯಾದ ಉತ್ತರ ಆಪ್ಷನ್ ಎ. ಮಹಾತ್ಮ ಗಾಂಧೀಜಿಯವರ ಕನ್ನಡಕವನ್ನು ಅಮೆರಿಕ ದೇಶದ ವ್ಯಕ್ತಿಯೊಬ್ಬರು ಖರೀದಿಸಿದರು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.